2A ಮೀಸಲಾತಿ ಕೊಡಿ ಎಂದರೆ ಲಾಠಿ ಏಟು ಕೊಟ್ಟ ಕಾಂಗ್ರೆಸ್. ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಹರಿಹಾಯ್ದ ಜಿಲ್ಲಾ ಜೆಡಿಎಸ್ ವಕ್ತಾರ ಕೋನನಗೌಡರ್. ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಂಚಮಸಾಲಿ ಸಮಾಜ ಬಂಧುಗಳು ಶಾಂತಿಯುತ ಹೋರಾಟ ಮಾಡುತ್ತಿದ್ದರು. ಅವರ ಮೇಲೆ ಪೊಲೀಸರನ್ನ ಬಿಟ್ಟು ಲಾಠಿ ಚಾರ್ಜ್ ಕ್ರಮ ಕೈಗೊಂಡಿರುವ ಆಡಳಿತ ಸರ್ಕಾರದ ನಡೆ ಜೆಡಿಎಸ್ ಖಂಡಿಸುತ್ತದೆ ಎಂದು ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿಯಲ್ಲಿ ಸುವರ್ಣಸೌಧದ ಎದುರಿಗೆ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅನೇಕ ವರ್ಷಗಳಿಂದ ಮೀಸಲಾತಿ ಹೋರಾಟ ನಡೆದಿದೆ. ಕೇಳುವುದು ಪ್ರತಿಯೊಬ್ಬರ ಹಕ್ಕು. ಸಮಾಜದ ಬಡ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಸ್ವಾಮೀಜಿ ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಂತಹ ಹೋರಾಟಗಾರರ ಮೇಲೆ ಸುಖಾಸುಮ್ಮನೆ ಪೊಲೀಸರನ್ನ ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ದು ಅತ್ಯಂತ ಖಂಡನೀಯ. ಈ ಸರ್ಕಾರದ ದೌರ್ಜನ್ಯ ದಬ್ಬಾಳಿಕೆ ಜೆಡಿಎಸ್ ಸಹಿಸುವುದಿಲ್ಲ. ಈ ಹೇಯ ಕೃತ್ಯವನ್ನ ಖಂಡಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ದೌರ್ಜನ್ಯವೆಸಗಿದ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು. ಪ್ರತಿಭಟನೆಯಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸಾ ವೆಚ್ಚ ಸರ್ಕಾರವೇ ಭರಿಸಬೇಕು ಮತ್ತು ಹೋರಾಟಗಾರರ ಮೇಲೆ ಹಾಕಿದ ಕೇಸ್ ಹಿಂಪಡೆಯಬೇಕು ಎಂದರು. ಬಳಿಕ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ ಗುಳುಗುಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯದರ್ಶಿ ಶರಣಪ್ಪ ರಾಂಪುರ ಮತ್ತು ಇನ್ನಿತರರು ಭಾಗವಹಿಸಿದ್ರು. ಸಿಎ ಆದಿ, NKS TV4 ನ್ಯೂಸ್, ಯಲಬುರ್ಗಾ. ಇವತ್ತಿನ ಪತ್ರಿಕಾ ಕಾರ್ಯಕ್ರಮಕ್ಕೆಲ್ಲ ಸ್ವಾಗತ ಕೋರುತ್ತಾ, ಇವತ್ತಿನ ಈ ಪತ್ರಿಕಾ ಕಾರ್ಯಕ್ರಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ಜೆಡಿಎಸ್ ವಕ್ತಾರರಾದ ಶ್ರೀ ಮಲ್ಲನಗೌಡ ಕೋನನಗೌಡರು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಶ್ರೀ ಶರಣಪ್ಪ ರಾಂಪುರ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತಿನ ಅತ್ಯಂತ ಶಾಂತಿಯುತವಾಗಿ ನಡೆದಿರ್ತಕ್ಕಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ 2A ಮೀಸಲಾತಿಗಾಗಿ ಹೋರಾಟವನ್ನು ಈ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅತ್ಯಂತ ಹೇಯ ಕೃತ್ಯ ಅಂದರೂ ಕೂಡ ತಪ್ಪಾಗಿರ್ತಿಲ್ಲ. ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಿಸಿ ಇವತ್ತು ಸಾಧನೆ ಮಾಡಿರೋದಾದರೂ ಏನು? ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಪ್ರಶ್ನೆ ಮಾಡೋದಿಷ್ಟೇ, ಯಾವುದೇ ಸಮಾಜ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ಮೊದಲು ಆಲಿಸುವಂತ ಕಿವಿ ಕೇಳ್ತಕ್ಕಂಥ ಸಾಮರ್ಥ್ಯ ಈ ಸರ್ಕಾರಕ್ಕಿರಬೇಕು. ಆ ಸಾಮರ್ಥ್ಯ ಕೇಳಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕಿಲ್ಲ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಪಂಚಮಸಾಲಿ ಸಮಾಜದ ನನ್ನ ಬಂಧುಗಳು ಅತ್ಯಂತ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಅಂತ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕಾಗಿ ಇವತ್ತು ವಾಮ ಮಾರ್ಗಕ್ಕಿಳಿದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಹೋದ್ಯೋಗಿಗಳು ಕೂಡ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ JDS ಪಕ್ಷ ಅತ್ಯಂತ ಕ್ರೂರವಾಗಿ ಖಂಡಿಸ್ತೀವಿ. ಇದನ್ನು ಸಹಿಸದೇ ಇರತಕ್ಕಂಥ ಕೆಲಸ. ಇವತ್ತು ಸುಮಾರು 30 ವರ್ಷಗಳಿಂದ ಪಂಚಮಸಾಲಿ ಸಮಾಜದವರು 2A ಮೀಸಲಾತಿಗಾಗಿ ಇವತ್ತು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಜಯ ಬಸವ ಮೃತ್ಯುಂಜಯ ಶ್ರೀಗಳು ಬೀದರ್ನಿಂದ ಬೆಂಗಳೂರುವರೆಗೂ ಸುಮಾರು 520 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಇವತ್ತು ಸರ್ಕಾರಕ್ಕೆ, ಈ ಹಿಂದಿನ ಸರ್ಕಾರಕ್ಕೆ ಕಣ್ತಿರ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿರ್ತಕ್ಕಂಥ ಕೆಲಸ. ಈ ಹಿಂದೆ ಬೆಂಗಳೂರಿನಲ್ಲಿ ಸುಮಾರು 20 ರಿಂದ 30 ಸಾವಿರ ಪಂಚಮಸಾಲಿ ನಾಯಕರಷ್ಟೇ ಇವತ್ತು 20 ರಿಂದ 30 ಲಕ್ಷ ಜನ ಸೇರಿ ಸರ್ಕಾರವನ್ನು ಕಣ್ತರಿಸ್ತಕ್ಕಂಥ ಕೆಲಸವನ್ನು ಕೂಡ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದಾರೆ. ಈ ಮೊನ್ನೆ ನಡೆದಿರ್ತಕ್ಕಂಥ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಸುವರ್ಣಸೌಧದ ಮುಂದೆ ನಡೆದಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಲಿಲ್ಲ. ಹಾಗಾಗಿ ಇವತ್ತು ನಿಮಗೆ ಮುಂದಿನ ದಿನಗಳಲ್ಲಿ ಈ ಪಂಚಮಸಾಲಿ ಸಮಾಜದ ಬಂಧುಗಳ ಪರವಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇವತ್ತು ಕಾಶಪ್ಪನವರು ಬಾರ್ಕೋಲ್ ಹಾಕೊಂಡು ಏನು ಹೋರಾಟ ಮಾಡಿದ್ರು, ಆ ಬಾರ್ಕೋಲನ್ನ ಒಳ್ಳೆ ಅವ್ರಿಗೆ ಬರ್ತಾ ಇದ್ದಾವೆ. ನಿಜವಾದ ಪಂಚಮಸಾಲಿ ನಾಯಕ ಅಂದ್ರೆ ಇವತ್ತು ಅನೇಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಹೆಸರಾಯಿ ಅಂತ ಗಂಡಗೆಯ ಗಂಡುಗಲಿ ಅಂದ್ರೆ ಪಂಚಮಸಾಲಿಯ ಪ್ರಮುಖ ನಾಯಕರು ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು. ಅವರು ತಮ್ಮೇ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು. ಸದನದಲ್ಲಿ ಯಾರು ಬಂದರೂ ಕೂಡ ಬರದೇ ಇದ್ರು ಕೂಡ ಬಾವಿಗಿಳಿದು ಹೋರಾಟ ಮಾಡಿ ನನ್ನ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ 2A ಮೀಸಲಾತಿಗಾಗಿ
ಅವತ್ತು ಸದನದಲ್ಲಿ ಹೋರಾಟ ಮಾಡಿದರು. ಇವತ್ತು ಕಾಂಗ್ರೆಸ್ನವರಿದ್ದಾರೆ, ಕಾಂಗ್ರೆಸ್ನಲ್ಲಿ ಪಂಚಮಶಾಲಿ ನಾಯಕರಿದ್ದಾರೆ, ಸಚಿವರಿದ್ದಾರೆ. ಇವತ್ತು ನೀವು ಯಾಕೆ ಬರ್ತಾ ಇಲ್ಲ? ನಿಮಗೆ ಅಧಿಕಾರ ಬೇಕಾಗಿದೆ. ಇವತ್ತು ಸಮಾಜದ ಬಗ್ಗೆ ಕಾಳಜಿ ಇಲ್ಲ ಅಂತ ನಾನು ನೇರವಾಗಿ ಇವತ್ತು ನಿಮ್ಮ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಸಮಾಜದ ಹೆಸರಿನಲ್ಲಿ ಶೋಧ ಮಾಡ್ತಕ್ಕಂಥ ರಾಜಕಾರಣಿಗಳು ಇವತ್ತು ಪಂಚಮಶಾಲಿ ಸಮಾಜದವರು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ. ಹಾಗಾಗಿ ಇವತ್ತು ನಮ್ಮ JDS ಪಕ್ಷ ಸಂಪೂರ್ಣವಾಗಿ ಸಮಾಜದ ಪರವಾಗಿ ಕೆಲಸ ಮಾಡುತ್ತೆ. ಹಿರಿಯ ಮೀಸಲಾತಿಗಾಗಿ ಅವರು ಮಾಡ್ತಕ್ಕಂಥ ಹೋರಾಟಕ್ಕೆ ನಮ್ಮ ಬೆಂಬಲವೂ ಇದೆ. ಇವತ್ತು ಅಲ್ಲೇನು ಅಹಿತಕರ ಘಟನೆ ಆಯಿತು, ಆ ಘಟನೆಯನ್ನು ಖಂಡಿಸುವುದರ ಜೊತೆಗೆ ಅವತ್ತಿನ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಕಮಿಷನರು ಮತ್ತೆ DGP ಅವರನ್ನ ಸಸ್ಪೆಂಡ್ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಸಮಾಜದ ನಾಯಕರ ಮೇಲೆ ಆಗಿರ್ತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ. ಅವತ್ತು ನನ್ನ ವಕೀಲರು ಕೂಡ ಬಂಧುಗಳು ಕೂಡ ಭಾಗವಹಿಸಿದ್ರು. ಆ ವಕೀಲ